ಮಹೋನ್ನತ ಜನತಾ ಸಮಾವೇಶದ ಇದು ಜನತಾ ಸಮಾವೇಶ ಅಲ್ಲ, ಗ್ರೇಟರ್ ಬೆಂಗಳೂರು ಅಥವಾ ವಿಶಾಲ ಬೆಂಗಳೂರಿನ ಜನೋತ್ಸವ. ಈ ಜನೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮೆಲ್ಲರಿಗೂ ಪೂಜ್ಯರು, ಪ್ರೇರಕರು, ಕಾರಕರು ಆಗಿರುವ ಶ್ರೀ ದೇವೇಗೌಡ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ, ನಿಮ್ಮೆಲ್ಲರ ಕ್ರಿಯಾಶೀಲ ನೇತೃತ್ವ, ಸಂಘಟನೆ, ಬುದ್ಧಿ ಚಾತುರ್ಯದಿಂದ ಈ ಪ್ರಾದೇಶಿಕ ಪಕ್ಷವನ್ನು 25 ವರ್ಷಗಳ ನಂತರವೂ ಕೂಡ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಮುನ್ನಡೆಸ್ತಾ ಇರುವಂತ ಕುಮಾರಣ್ಣನವರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ, ಇಂದಿನ ಈ ಸಮಾವೇಶದ ತೆರೆಮರೆಯ ಹಿಂದಿನ ನೇಪಥ್ಯದ ದಿಟ್ಟ ಶಕ್ತಿ ರಾಜ್ಯ ಯುವಜನತಾ ದಳದ ಅಧ್ಯಕ್ಷರು, ಮುಂದಿನ ಭವಿಷ್ಯದ ಪಕ್ಷದ ರೂವಾರಿಗಳು ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಕಾರ್ಯಕರ್ತ ಬಂಧುಗಳೇ, ಕಟ್ಟಾಳುಗಳೇ, 5 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ನಾವು ನೀವೆಲ್ಲ ಕೇಳಬೇಕಾಗಿರೋ ಸಂದೇಶ ಪೂಜ್ಯರ ದೇವೇಗೌಡರ ಸಂದೇಶ, ಕುಮಾರಣ್ಣನವರ ಆವೇಶಪೂರ್ವಕವಾಗಿರುವಂಥ ನಮ್ಮೆಲ್ಲರಿಗೂ ಕೂಡ ಕೊಡಬೇಕಾಗಿರುವ ಉಪದೇಶ, ನಿಖಿಲ್ ಕುಮಾರಸ್ವಾಮಿ ಯುವ ಜನತೆಗೆ ನೀಡಬೇಕಾಗಿರೋ ಸಂದೇಶ, ಅದು ಮುಖ್ಯ. ಆದರೆ ಇವತ್ತು ನಾವು ಬೆಂಗಳೂರು ಸಮಾವೇಶ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ 3 ಅಂಶಗಳನ್ನು ನಾವು ನೀವು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಜ್ಞಾಪಿಸಲೇಬೇಕು. ಯಾಕಾಗಿದೆ ಅಂದರೆ, ಈಗ 95ರ ನಂತರ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದು 95ರಲ್ಲಿ, ಪ್ರಧಾನಮಂತ್ರಿಯಾಗಿದ್ದು 96ರಲ್ಲಿ. ಈಗಿನ ಎಷ್ಟೋ ಜನ ಯುವ ಮತದಾರರುಗಳು ಹುಟ್ಟೇ ಇತ್ತಿಲ್ಲ ಅವಾಗ. ಈಗ 2000 ಇಸ್ವಿ ಮೇಲೆ ಹುಟ್ಟಿರೋ ಮತದಾರರಿಗೆ ನಾವು ಕುಡಿತಿರೋ ನೀರು ಕೊಟ್ಟವ್ರು ಯಾರು? ಈ ಐಟಿ ಬಿಟಿ ತೊಂದು ಪುಣ್ಯಾತ್ಮರು ಯಾರು? ನಮ್ಮಪ್ಪ ಕಟ್ಕೊಟ್ಟಿರೋ ಈ ಮನೆಗೆ ನಮಗೆ ಹಕ್ಕುಪತ್ರ ಕೊಟ್ಟು ಪುಣ್ಯಾತ್ಮ ಯಾರು ಅಂತಲೇ ಗೊತ್ತೇ ಇಲ್ಲ. ಅವರೆಲ್ಲ ಯಾರೋ ಈ ಕಾಲದವ್ರು ಮಾಡಿರಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ನೀವು, ನಿಮ್ಮ ಅಜ್ಜ, ನಿಮ್ಮ ತಂದೆ, ನೀವೆಲ್ಲ ಕುಡಿತಿರೋ ನೀರು ಕೊಟ್ಟವರು ದೇವೇಗೌಡರು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟು ತಾರಸಿ ಮನೆ ಕಟ್ಕೊಂಡು ಲಗ್ಗೆರಲ್ಲೋ, ಪಾಪರೆಡ್ಡಿ ಪಾಳ್ಯದಲ್ಲೋ, ನಾಗಶೆಟ್ಟಿ ಹಳ್ಳಿಲೋ ನೀವೆಲ್ಲ ಈಗ ತಾರಸಿ ಬಂಗ್ಲೆಗಳಲ್ಲಿ ವಾಸ ಮಾಡ್ತಿದ್ದೀರಲ್ಲ ಹುಡುಗರ, ನಿಮ್ಮ ಅಪ್ಪನಿಗೆ ಈ ಖಾತೆ ಮನೆ ಸಿಗುವ ಹಾಗೆ ಮಾಡಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ಅನ್ನೋದನ್ನ ನಾವೀಗ ಹೇಳ್ಕೊಳ್ಬೇಕಾಗಿದೆ. ಹಾಗೇನೆ ಬಹಳ ಮುಖ್ಯವಾಗಿ ಮಾತೆತ್ತಿದ್ರೆ ಐಟಿ ಬಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಹಾಗೆ ಹೀಗೆ ಇದಕ್ಕೆ ಅದ್ಭುತವಾದ ಬೆಳವಣಿಗೆ ಅಂತಾರಲ್ಲ, ಈ ಐಟಿ ಬಿಟಿ ಇವತ್ತೆಲ್ಲ ಎಷ್ಟೋ ಜನ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋದು, ಉದ್ಯೋಗಾಕಾಂಕ್ಷಿಗಳಾಗಿರುವಂಥ ವಿದ್ಯಾವಂತ ಇಂಜಿನಿಯರ್ಗಳು ನೀವೆಲ್ಲ ಇದ್ದೀರೋ, ನೀವೆಲ್ಲ ಜ್ಞಾಪಿಸ್ಕೋಬೇಕಾಗಿರೋದು ಇದಕ್ಕೆ ಅಡಿಪಾಯ ಹಾಕಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ಅಂತೇಳಿ. ಹಾಗಾಗಿ 3 ಅಂಶದ ಮಾತ್ರ ಹೇಳ್ತೀನಿ, ನಾನಿಲ್ಲಿ ಏನು ಹೆಚ್ಚಿಗೆ ಹೇಳಬೇಕಾದಿಲ್ಲ. ಕಾವೇರಿ ನೀರು, ಕಾವೇರಿ 4ನೇ ಹಂತ. ದೇವೇಗೌಡರು ಮುಖ್ಯಮಂತ್ರಿ ಆದರು 95 ಇಸ್ವಿ. ನಾನು 5 ನಿಮಿಷ ಅಂದರೆ ಒಂದು 5 ನಿಮಿಷ ಜಾಸ್ತಿ ತಗೋತೀನಿ, ಯಾಕೆಂದ್ರೆ ಒಂಚೂರು ಹೇಳಲೇಬೇಕು. 95ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು. ದೇವೇಗೌಡರು ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು. ಅಷ್ಟೊತ್ತಿಗಾಗಲೇ ಕಾವೇರಿ 4ನೇ ಹಂತದ ಬರದೇ ಇದ್ರೆ ಬೆಂಗಳೂರು ಸತ್ತೋಗ್ತಾರೆ, ಕುಡಿಯೋ ನೀರಿಗೆ ಗತಿ ಇಲ್ಲ ಅಂತಿದ್ರು. ಆಗ ವೀರಪ್ಪ ಮೊಯ್ಲಿ ₹1 ಇಟ್ಟು ಒಂದು ಆರ್ಡರ್ ಮಾಡಿದ್ರು. ದೇವೇಗೌಡರು ಅದಾದ 2 ತಿಂಗಳಿಗೆ ಬಂದರು. ಕರೆದ್ರು ಅಧಿಕಾರಿಗಳನ್ನ, ಕೇಳಿದ್ರು
ಎಷ್ಟು ಕೋಟಿ ಬೇಕು ಈ ಕಾವೇರಿ 4ನೇ ಹಂತಕ್ಕೆ ಅಂದರು. ಅಧಿಕಾರಿಗಳು ಹೇಳಿದರು, ಸಾರ್ ಹೋದ ಸಲ ಮುಖ್ಯಮಂತ್ರಿ ₹1 ಇಟ್ಟಿದ್ದಾರೆ ಸರ್, ಟೋಕನ್ ಆಗಿ ಇಟ್ಟಿದ್ದಾರೆ, ಆದರೆ 1300 ಕೋಟಿ ಬೇಕು ಅಂದರು. 1300 ಕೋಟಿ. ಮುಖ್ಯಮಂತ್ರಿಯಾಗಿ ಇನ್ನೂ 3 ತಿಂಗಳಾಗಿತ್ತು ದೇವೇಗೌಡರು. 1300 ಕೋಟಿ ಬಕ್ಸ ಬರೆದು ಮಾಡಿ ಹೋಗಿದ್ರು ಕಾಂಗ್ರೆಸ್ನವರು. ಆಗ ಏನು ಆ ಕಾರಣಕ್ಕೆ ದೇವೇಗೌಡರು ಅಲ್ಲಿ 1300 ಕೋಟಿ ಹೊಂಚಿದ್ದಾಗಪ್ಪ ಅಂದರೆ OECF ಅಂತ ಜಪಾನ್ ಸಂಸ್ಥೆಯಲ್ಲಿ ದುಡ್ಡು ತಂದು 1300 ಕೋಟಿ ಹೊಂಚಿ 9 TMC ಹೊಂಚಿ ನೀರು ಕೊಟ್ಟರು. ನೀರು ಕೊಟ್ಟು ಪುಣ್ಯಾತ್ಮ ಅವರೇ ರೆವಿನ್ಯೂ ನಿವೇಶನ ಮನೆ ಕಟ್ಕೊಂಡವ್ರನ್ನ ಸಕ್ರಮ ಮಾಡಿದ್ದೇವೆ ಗೌಡ್ರೆ. ಕೊನೆಗೆ ITBTಗೆ ಸಿಂಗಪೂರ್ ಟಾಟಾ ಟೆಕ್ನಾಲಜಿಗೆ ಅಡಿಪಾಯ ಹಾಕಿ ಪೂರಾ ದುಡ್ಡು ಹಾಕಿ ಅದ್ರ ಕಟ್ಟಿದವರು ದೇವೇಗೌಡ್ರೆ. ಹಾಗಾಗಿ ಸೂರು ಕೊಟ್ಟ, ನೀರು ಕೊಟ್ಟ, ನಿಮಗೆ ಕೆಲಸ ಕೊಟ್ಟ ದೇವೇಗೌಡರು. ಮುಂದುವರಿಸಿದ್ರು ಕುಮಾರಸ್ವಾಮಿ, ಈಗ ನಾವು ಮುಂದುವರಿತಿರೋ ಜನತಾದಳ. ಇದನ್ನ ದಯವಿಟ್ಟು ಕಾಪಾಡ್ಕೊಳ್ಳೋಣ, ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಒಂದು ಸ್ಲೋಗನ್ ಈಗ ಹೋಗಬೇಕು ಗ್ರೇಟರ್ ಬೆಂಗಳೂರು ಚುನಾವಣೆಗೆ, ಒಂದು ಕೆಂಪೇಗೌಡ ಇಂದು ದೇವೇಗೌಡ, ಒಂದು ಕೆಂಪೇಗೌಡ ಇಂದು ದೇವೇಗೌಡ ಅನ್ನೋ ಸ್ಲೋಗನ್ ಒಂದಿಗೆ ನಮ್ಮ ಕಾರ್ಯಕ್ರಮ ಮುನ್ನಡೆಸೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.